ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಮಂಜುನಾಥ್ ಪಟ್ಟಣಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಸಿಕ್ಸ್ ಸ್ಕ್ವೇರ್. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಚಾರ್ಜ್ ಬಗ್ಗೆ ಮಾತಾಡಿದ್ವಿ, ಟೈಪ್ಸ್ ಆಫ್ ಚಾರ್ಜಸ್ ಬಗ್ಗೆ ಮಾತಾಡಿದ್ವಿ ಮತ್ತು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಇನ್ ಟುಡೇಸ್ ಕ್ಲಾಸ್ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಏನು, ತದನಂತರ ಕ್ಲಾಸಿಫಿಕೇಷನ್ ಆಫ್ ಮಟೀರಿಯಲ್ಸ್ ಬೇಸ್ಡ್ ಆನ್ ದ ಮೂಮೆಂಟ್ ಆಫ್ ಚಾರ್ಜಸ್. ಸೊ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಮೊದಲನೇದಾಗಿ ಫ್ರೀ ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡೋಣ. ತದನಂತರ ಮಟೀರಿಯಲ್ಸ್ನ ಮೂಮೆಂಟ್ ಆಫ್ ಚಾರ್ಜಸ್ ಮೇರೆಗೆ ಹೇಗೆ ಕ್ಲಾಸಿಫೈ ಮಾಡ್ತಾರೆ ನೋಡೋಣ. ಸೊ ಫಸ್ಟ್ ಮೊದಲನೇದಾಗಿ ವಿ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಫ್ರೀ ಎಲೆಕ್ಟ್ರಾನ್ಸ್. ಯಾವುದ್ರ ಬಗ್ಗೆ? ಫ್ರೀ ಎಲೆಕ್ಟ್ರಾನ್ಸ್. ಸೊ ಫ್ರೀ ಎಲೆಕ್ಟ್ರಾನ್ಸ್ ಅಂತಂದರೆ ಏನು? ವೇರ್ ವಿ ಗೆಟ್ ಟು ಸಿ ದೀಸ್ ಫ್ರೀ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ಗೂ ಮತ್ತು ಫ್ರೀ ಎಲೆಕ್ಟ್ರಾನ್ಸ್ಗೂ ಏನ್ರಿ ವ್ಯತ್ಯಾಸ? ತದನಂತರ ಈ ಫ್ರೀ ಎಲೆಕ್ಟ್ರಾನ್ಸ್ನ ಜನ್ರೇಟ್ ಮಾಡೋದು ಹೇಗೆ? ಹೌ ಟು ಜನ್ರೇಟ್ ಫ್ರೀ ಎಲೆಕ್ಟ್ರಾನ್ಸ್. ಸೊ ಲೆಟ್ ಅಸ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್ ಒನ್ ಬೈ ಒನ್. ಇಫ್ ಯು ಆಸ್ಕ್ ಮೀ ವಾಟ್ ಆರ್ ಫ್ರೀ ಎಲೆಕ್ಟ್ರಾನ್ಸ್, ಐ ವಿಲ್ ಬಿ ಟೆಲ್ಲಿಂಗ್ ದಟ್ ಎಲೆಕ್ಟ್ರಾನ್ ವಿಚ್ ಹಾಪ್ಸ್, electron which jumps, those are called as what? Free electrons. Electrons which hops, ಯಾವ ಎಲೆಕ್ಟ್ರಾನ್ ಜಂಪ್ ಮಾಡುತ್ತೋ ಅದಕ್ಕೆ ನಾವೇನು ಕರಿತೀವಿ? ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ. ಟು ಗೆಟ್ ಇನ್ ಟು ದ ಡೀಪರ್ ಸೆಕ್ಷನ್ ಆಫ್ ದಿಸ್ ಫ್ರೀ ಎಲೆಕ್ಟ್ರಾನ್, ಐ ವಿಲ್ ಹ್ಯಾವ್ ಟು ಕನ್ಸಿಡರ್ ಅನ್ ಅಟಮ್. ಒಂದೆರಡು ಅಟಮ್ನ ಕನ್ಸಿಡರ್ ಮಾಡೋಣ, ಅಥವಾ ಒಂದು ಮಟೀರಿಯಲ್ನ ಕನ್ಸಿಡರ್ ಮಾಡಿದ್ರೂ ಓಕೆ. ಸಿ, ಯಾವುದಾದ್ರೂ ಒಂದು ಮಟೀರಿಯಲ್ನ ಕನ್ಸಿಡರ್ ಮಾಡಿ. ಟೇಕ್ ಎನಿ ಮಟೀರಿಯಲ್ ವಾಟ್ ಎವರ್ ಯು ಲೈಕ್. ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಮಟೀರಿಯಲ್ ಇದೆ, ಈ ಥರ ಒಂದು ಮಟೀರಿಯಲ್ ಇದೆ, ಫೈನ್. ಈ ಮಟೀರಿಯಲಲ್ಲಿ ಅಟಮ್ಸ್ ಇರುತ್ತೆ. ಎಷ್ಟು ಅಟಮ್ಸ್ ಇರುತ್ತೆ ರೀ? ಮ್ಯಾಕ್ಸಿಮಮ್ ನಂಬರ್ ಆಫ್ ಅಟಮ್ಸ್ ಇರುತ್ತೆ, ಆಯಿತಾ? ಸೊ ಇದರಲ್ಲಿರ್ತಕ್ಕಂಥ ಒಂದೆರಡು ಅಟಮ್ಗಳನ್ನು ನಾನಿಲ್ಲಿ ಈ ಫ್ರೀ ಎಲೆಕ್ಟ್ರಾನ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಅಸ್ ಟೇಕ್ ಸಮ್ 2 atoms. ಫೈನ್. ಅಟಮ್ ಅಂದಮೇಲೆ ನಮಗೆಲ್ಲರಿಗೂ ಗೊತ್ತು, ಆ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್ಸಲ್ಲಿ ಪಾಸಿಟಿವ್ ಚಾರ್ಜಸ್ ಪ್ರೆಸೆನ್ಸ್ ಇರುತ್ತೆ. ಸೊ ನ್ಯೂಟ್ರಾನ್ಸ್ ಆಸ್ ವೆಲ್ ಆಸ್ ಎಲೆಕ್ಟ್ರಾನ್ಸ್, ಸಾರಿ ನ್ಯೂಟ್ರಾನ್ಸ್ ಆಸ್ ವೆಲ್ ಆಸ್ ಪ್ರೋಟಾನ್ಸ್ ಮೇಕ್ಸ್ ದಿ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಸುತ್ತ ಈ ಎಲೆಕ್ಟ್ರಾನ್ಸ್ ಆರ್ಬಿಟ್ ಮಾಡ್ತಾ ಇರ್ತವೆ ಈ ಥರ. ಇದೇನ್ರಿ ಇದು? ಒನ್ ಅಟಮ್ ಔಟ್ ಆಫ್ ಮೈ ಮಟೀರಿಯಲ್ ವಾಟ್ ಐ ಹ್ಯಾವ್ ಕನ್ಸಿಡರ್ಡ್. ಸರಿ, ಅಟಮ್ 1. ಇದೇ ಥರ ಇನ್ನೊಂದು ಅಟಮನ್ನು ಕನ್ಸಿಡರ್ ಮಾಡೋಣ. ವಿಲ್ ಕನ್ಸಿಡರ್ ಒನ್ ಮೋರ್ ಅಟಮ್ ಹಿಯರ್, ಆಯಿತಾ? ಇಲ್ಲಿನೂ ಪಾಸಿಟಿವ್ ಚಾರ್ಜಸ್ ಇದ್ದಾವೆ, ವಿಚ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್ with the together with the positive charges as well as neutrons, that makes nucleus. And there are electrons, there are electrons, there are electrons. I'll be calling this as atom 2. ಮೊದಲನೇದು atom 1, ಎರಡನೇದು atom 2. ಸೊ ಫ್ರೀ ಎಲೆಕ್ಟ್ರಾನ್ಸ್ನ 2 ಅಟಮ್ಗಳನ್ನು ಹಿಡ್ಕೊಂಡು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅನ್ನೋದನ್ನು ನೋಡೋಣ. ಸರಿ, ಇಲ್ಲೂ ಎಲೆಕ್ಟ್ರಾನ್ ಇದೆ, ಇಲ್ಲೂ ಎಲೆಕ್ಟ್ರಾನ್ ಇದೆ, ಇಲ್ಲೂ ಎಲೆಕ್ಟ್ರಾನ್ ಇದೆ. ಅಂದರೆ 3 ಡಿಫ್ರೆಂಟ್ ಆರ್ಬಿಟ್ಸ್ ಅಲ್ಲಿ 3 ಡಿಫ್ರೆಂಟ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದ್ದಾವೆ. ಸೊ ನನ್ನೊಂದು ಪ್ರಶ್ನೆ, ಐ ಹ್ಯಾವ್ ಒನ್ ಕ್ವಶನ್ ಫಾರ್ ಯು ಪೀಪಲ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಎಲೆಕ್ಟ್ರಾನ್ ಆ್ಯಂಡ್ ದಿಸ್ ಎಲೆಕ್ಟ್ರಾನ್ ಆ್ಯಂಡ್ ದಿಸ್ ಎಲೆಕ್ಟ್ರಾನ್? ಯಾಕಂತಂದರೆ ಇದೂ ಎಲೆಕ್ಟ್ರಾನೇ, ಇದೂ ಎಲೆಕ್ಟ್ರಾನೇ, ಇದೂ ಎಲೆಕ್ಟ್ರಾನೇ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಇದು ಫಸ್ಟ್ ಆರ್ಬಿಟಲ್ಲಿದೆ, ಇದು ಸೆಕೆಂಡ್ ಆರ್ಬಿಟಲ್ಲಿದೆ, ಇದು ಬಂದ್ಬಿಟ್ಟು 3ನೇ ಆರ್ಬಿಟಲ್ಲಿದೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 3 ಎಲೆಕ್ಟ್ರಾನ್ಸ್? ಏನಾದರೂ ಡಿಫ್ರೆನ್ಸ್ ಇರಬೇಕಲ್ವಾ? ಸೊ ವಿದೌಟ್ ಎನಿ ಡಿಫ್ರೆನ್ಸಸ್, ಹೌ ಯು ಆರ್ ಗೋಯಿಂಗ್ ಟು ಜಡ್ಜ್ ದಟ್ ಆಲ್ ದ 3 ಎಲೆಕ್ಟ್ರಾನ್ಸ್ ಆರ್ ಡಿಫ್ರೆಂಟ್? ಫೈನ್. ಸೊ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಿದಾಗ, ಸೊ ನೋಡಿಲಿ, ಸೊ ಈ ಮಧ್ಯಭಾಗದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ಸು ಏನು ಮಾಡುತ್ತೆ? ಈ ಮೊದಲನೇ ಆರ್ಬಿಟಲ್ಲಿರ್ತಕ್ಕಂಥ ಎಲೆಕ್ಟ್ರಾನನ್ನು ಟೈಟಾಗಿ ವಿತ್ ಅ ವೆರಿ ಗುಡ್ ಬೌಂಡಿಂಗಲ್ಲಿ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಅಂದರೆ ಈ ದ ಎಲೆಕ್ಟ್ರಾನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ಆರ್ಬಿಟ್ ಈಸ್ ಸ್ಟ್ರಾಂಗ್ಲಿ ಬೌಂಡೆಡ್ ವಿತ್ ದ ನ್ಯೂಕ್ಲಿಯಸ್. ಇಟ್ ಈಸ್ ಸ್ಟ್ರಾಂಗ್ಲಿ ಬೌಂಡೆಡ್ ವಿತ್ ದ ನ್ಯೂಕ್ಲಿಯಸ್.
Now, when you come to the second orbit, ಈ ಸೆಕೆಂಡ್ ಆರ್ಬಿಟಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲನೇ ಎಲೆಕ್ಟ್ರಾನಿಗೆ ಕಂಪೇರ್ ಮಾಡಿದ್ರೆ ಈ ಎರಡನೇ ಆರ್ಬಿಟಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ನ ಬೌಂಡ್ನೆಸ್ಸು ಟು ದ ನ್ಯೂಕ್ಲಿಯಸ್ ಈಸ್ ಲಿಟಲ್ ಬಿಟ್ ಲೆಸ್. ನೀವು ಇದನ್ನು ಹೈಲಿ ಬೌಂಡೆಡ್ ಅಂತ ಕರಿಬೋದು. ಯು ಕ್ಯಾನ್ ಕಾಲ್ ದಿಸ್ ಆಸ್ ಇಟ್ ಈಸ್ ಹೈಲಿ ಬೌಂಡೆಡ್ ಟು ದ ನ್ಯೂಕ್ಲಿಯಸ್ ಅಂತ ಕರಿಬೋದು. ಯು ಕ್ಯಾನ್ ಕಾಲ್ ದಿಸ್ ಆಸ್ moderately ಬೌಂಡೆಡ್. ಆ್ಯಂಡ್ ವಾಟ್ ಅಬೌಟ್ ದಿಸ್ is least bounded. ತುಂಬ ಹೊರಗಡೆ ಇದೆ. ದ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಟು ದಿಸ್ ಆರ್ಬಿಟ್ ಈಸ್ ವೆರಿ ಲಾರ್ಜ್. ಸೊ ದಿಸ್ ಈಸ್ ವೆರಿ ಲೀಸ್ಟ್ ಬೌಂಡೆಡ್. ಆಯಿತಾ? ಸೊ ಇದು ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಅಂತಂದರೆ, ಇದಕ್ಕೇನಾದರೂ ಸ್ವಲ್ಪ ಎನರ್ಜಿ ಸಿಕ್ಕರೆ, ಇಫ್ ಇಟ್ ಗೆಟ್ ಅ ಲಿಟಲ್ ಬಿಟ್ ಆಫ್ ಎನರ್ಜಿ, ಸೇ ಥರ್ಮಲ್ ಎನರ್ಜಿ. ಯಾವ ಎನರ್ಜಿ ರೀ? thermal energy. If this electron which is present in the outermost orbit, if it gets this thermal energy, a very small amount of energy out of it, this electron hops. It hops. Andre ಹೊರಗಡೆ ಬರುತ್ತೆ. It leaves the orbit because it has got enough of energy now to jump out of the orbit. But ನಾವು 10th ನೋಡಿದ್ದೀವಿ, ಇಲ್ಲಿವರೆಗೂ ಡಿಸ್ಕಷನಲ್ಲಿ ಭಾಳಷ್ಟು ಜನ ಇಟ್ ಕಮ್ಸ್ ಔಟ್ ಆಫ್ ದಿ ಆರ್ಬಿಟ್ ಅಂತ ಹೇಳ್ತಾರೆ. ಬಂದ ತಕ್ಷಣ ಆರ್ಬಿಟ್ ಬಿಟ್ಟು ಬಂದ ತಕ್ಷಣ ವೇರ್ ಡಸ್ ಇಟ್ ಗೋ ಆ್ಯಕ್ಚುಲಿ? ಸೊ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಆ ಮಟೀರಿಯಲಲ್ಲಿ ರ್ಯಾಂಡಮ್ ಮೋಷನಲ್ಲಿರುತ್ತೆ ಎಲೆಕ್ಟ್ರಾನು. ಇವಾಗ ನಾವು ಒಂದು ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡಿದಾಗ ಮಟೀರಿಯಲಲ್ಲಿ ಹಾಪ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಹೋಗೋದಿಲ್ಗೆ. ಡು ಯು ಥಿಂಕ್ ಇಟ್ ಗೋಸ್ ರ್ಯಾಂಡಮ್ಲಿ ಎವ್ರಿವೇರ್? ಆಗಲ್ಲ. ಯಾಕಂದರೆ ಇದು ಒಂದೇ ಅಟಮ್ ಮಟೀರಿಯಲಲ್ಲಿಲ್ಲ, ಅದ್ರ ಜೊತೆನೇ ಪಕ್ಕದಲ್ಲೇ ಇನ್ನೊಂದು ಅಟಮ್ ಇದೆ. ದರ್ ಈಸ್ ಒನ್ ಮೋರ್ ಅಟಮ್ ಹಿಯರ್. ಫೈನ್. ಇದೇ ಥರ ಭಾಳಷ್ಟು ಅಟಮ್ಸ್ಗಳಿದ್ದಾವೆ. ಸೊ ಈ ಎಲೆಕ್ಟ್ರಾನ್ ಹೋಗೋದೆಲ್ಗೆ? ಸೊ ವೇರ್ ಡೂ ದಿಸ್ ಎಲೆಕ್ಟ್ರಾನ್ ಗೋಸ್? ದಿಸ್ ಎಲೆಕ್ಟ್ರಾನ್ ಜಂಪ್ಸ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಸಮ್ವೇರ್ ಇನ್ ದ ನೈಬರ್ ಅಟಮ್. ಇಲ್ಲಿ ಬಂದು ಇಲ್ಲಿ ಶಿಫ್ಟ್ ಆಗ್ಬೋದು. ಅದು ಬಂದು ಇಟ್ ಮೇ ಟೇಕ್ ಹಿಯರ್, ಜಂಪ್ ಹೊಡಿಬೋದು. ಆಯಿತಾ? ಜಂಪ್ ಹೊಡೆದ ತಕ್ಷಣ ನಿಮಗೆಲ್ಲ ಗೊತ್ತು, ದ ಮಟೀರಿಯಲ್ ವಿಚ್ ಲೂಸಸ್, ದ ಅಟಮ್ ವಿಚ್ ಲೂಸಸ್ ಎಲೆಕ್ಟ್ರಾನ್, ಇಟ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ಇದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಮತ್ತು ಇದ್ರ ಪಕ್ಕನೂ ಇನ್ನೊಂದು ಅಟಮ್ ಇರುತ್ತೆ, ಅಲ್ಲಿಂದ ಇದನ್ನು ಅಟ್ರ್ಯಾಕ್ಟ್ ಮಾಡ್ತಾ, ಯಾಕಂದರೆ ಇದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಪಕ್ಕದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಏನು ಮಾಡ್ತಾ, ಇಲ್ಲಿಗೆ ಜಂಪ್ ಆಗುತ್ತೆ. ಸೊ ಈ ಥರ ಇದು ಒಂಥರ ಕಂಟಿನ್ಯೂಯಸ್ ಪ್ರೊಸೆಸ್ ರೀ. ಇದೇನಿದು ಕಂಟಿನ್ಯೂಯಸ್ ಪ್ರೊಸೆಸ್. ಈ ಪ್ರೊಸೆಸ್ ಸ್ಟಾಪ್ ಆಗಲ್ಲ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗಿದ್ದಾವೆ, ಜಂಪ್ ಆಗ್ತಾನೇ ಇದ್ದಾವೆ. ಹಾಪಿಂಗ್, ದೀಸ್ ಎಲೆಕ್ಟ್ರಾನ್ಸ್ ಆರ್ ಹಾಪಿಂಗ್. ಆಯಿತಾ? ಸೊ ದ ಎಲೆಕ್ಟ್ರಾನ್ ವಿಚ್ ಹಾಪ್ಸ್ ಆರ್ ಕಾಲ್ಡ್ ಆಸ್ ಫ್ರೀ ಎಲೆಕ್ಟ್ರಾನ್ಸ್. ದೇ ಆರ್ ಕಾಲ್ಡ್ ಆಸ್ ವಾಟ್? ಫ್ರೀ ಎಲೆಕ್ಟ್ರಾನ್ಸ್. ಅಂದ್ರೆ ಈ ಫ್ರೀ ಎಲೆಕ್ಟ್ರಾನ್ಗೂ ಮತ್ತು ಇಲ್ಲಿ ಆರ್ಬಿಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಗೂ ಏನ್ರಿ ವ್ಯತ್ಯಾಸ ಅಂತಂದರೆ, ಇದಕ್ಕೆ ನೀವು ಬಹಳ ಕಡಿಮೆ ಎನರ್ಜಿ ಕೊಟ್ಬಿಟ್ರೆ ಆರ್ಬಿಟ್ ಬಿಟ್ಟು ಆಚೆ ಬರುತ್ತೆ. ಬಟ್ ಈ ಎಲೆಕ್ಟ್ರಾನ್ ಯಾವುದು ನ್ಯೂಕ್ಲಿಯಸ್ ಹತ್ತಿರ ಇದೆನೋ ಅದಕ್ಕೆ ನೀವು ಎಷ್ಟೇ ಎನರ್ಜಿ ಕೊಟ್ಟರು, ಇದು ಬೇಕಿರ್ತಕ್ಕಂಥ ಎನರ್ಜಿ ಅಥವಾ ನಾವು ಸ್ವಲ್ಪ ಎನರ್ಜಿ ಕೊಟ್ಟರೆ ಈ ಎಲೆಕ್ಟ್ರಾನು ತನ್ನ ಆರ್ಬಿಟನ್ನು ಬಿಡಲ್ಲ. ಇಟ್ ಸ್ಟೇಸ್ ಇಟ್ಸ್ ಇನ್ ಓನ್ ಆರ್ಬಿಟ್. ಆಯಿತಾ? ಸೊ ದಟ್ ಈಸ್ ದ ಡಿಫ್ರೆನ್ಸ್. ಇದು ಆರ್ಬಿಟ್ ಮಾಡ್ತಾ ಇರುತ್ತೆ, ಇದು ಹಾಪ್ ಆಗ್ತಾ ಇರುತ್ತೆ. It hops and it orbits. This is the difference between this electron as well as free electron. I hope this concept of free electron is pretty much clear. Because electron anta hop aad takshana, we always consider that material vacuum alla. Material is not a vacuum. Aita? So where you can see that electron is randomly moving anywhere. But it is not randomly moving anywhere. Fine, it will strike, it will undergo some series of actions. Fine. So this is the concept of free electrons. So what are free electrons? Free electrons are those which are free, which are having freedom to move. So now, and also you came to know the differences between free electron as well as this electron which is orbiting this nucleus. ಆಯ್ತಾ? ಸೊ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಗೊತ್ತಾಯಿತು, ಈ ಫ್ರೀ ಎಲೆಕ್ಟ್ರಾನ್ಸ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಕ್ರಿಯೇಟ್ ಅಂತ ಅನ್ಬಾರ್ದು, ಈ ಫ್ರೀ ಎಲೆಕ್ಟ್ರಾನ್ಸ್ನ ಆರ್ಬಿಟಿಂದ ಬಿಟ್ಟು ಆಚೆ ತರೋದು ಹೆಂಗೆ ಅಂತ. ಸೊ ಬೈ ಗಿವಿಂಗ್ ಥರ್ಮಲ್ ಎನರ್ಜಿ.
I want you people to take the screenshot of this particular diagram, so it will be helpful for you people to revise. ಒಂದ್ಸತಿ ನೀವು ರಿವೈಸ್ ಮಾಡಬೇಕಾದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲಿ ಹಾಪ್ಸ್ ಅಂತ ಬರ್ದಿನಲ್ಲ, ಫ್ರೀ ಎಲೆಕ್ಟ್ರಾನ್ ಅಂತಂದರೆ ದ ಎಲೆಕ್ಟ್ರಾನ್ ವಿಚ್ ಜಂಪ್ಸ್, ಹಾಪ್ ಅಂತಂತಂದರೆ ಈ ಫ್ರಾಗ್ ಹಾಪ್ ಮಾಡುತ್ತಲ್ಲ ಅದೇ ಥರ. ಫೈನ್. ಸೊ ಎಲೆಕ್ಟ್ರಾನ್ ಹಾಪ್ಸ್ ಅಂತ ಕರಿತೀವಿ. ಫೈನ್. ಐ ವಾಂಟ್ ಯು ಟು ಟೇಕ್ ದ ಸ್ಕ್ರೀನ್ಶಾಟ್. ಒನ್ಸ್ ಇಟ್ ಈಸ್ ಡನ್, ಐ ವಿಲ್ ಬಿ ಮೂವಿಂಗ್ ವಿತ್ ದ ಕ್ಲಾಸಿಫಿಕೇಶನ್. ಸರಿ. Now one more question. You people may be having that. ಸರ್, ಈ ಥರದ್ದೆಲ್ಲಿ ಸಿಗುತ್ತೆ ನಮಗೆ ನೋಡೋಕ್ಕೆ? ಫ್ರೀ ಎಲೆಕ್ಟ್ರಾನ್ಸ್ನ ನಾವು ಎಲ್ಲಿ ನೋಡ್ಬೋದು? ಎಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಜಂಪ್ ಆಗೋಕ್ಕೆ ಈ ಥರ ಸೀರೀಸ್ ಆಫ್ ಆ್ಯಕ್ಷನಲ್ಲಿ ಅಂಡರ್ಗೋ ಆಗಿರುತ್ತೆ ಅಂತ. ಸೊ ಇದನ್ನು ನಾವು ನೋಡೋದು ಮೆಟಲ್ಸಲ್ಲಿ. ಎಲ್ಲಿ ನೋಡ್ತೀವಿ ನಾವು? ಮೆಟಲ್ಸಲ್ಲಿ ನೋಡ್ತೀವಿ. ಆಯಿತಾ? ಸೊ ನೆಕ್ಸ್ಟ್ ಕ್ಲಾಸಿಫಿಕೇಷನಲ್ಲಿ ಮಾತಾಡ್ತೀನಿ. ಅದರ ಮೆಟಲ್ಸಲ್ಲಿ ಕಂಡಕ್ಟರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ವಿಲ್ ಬಿ ಹ್ಯಾವ್ ಅ ವೆರಿ ಗುಡ್ ಡಿಸ್ಕಷನ್ ಅಬೌಟ್ ದಿ ಕಂಡಕ್ಟರ್ಸ್. ಫೈನ್. ಸೊ we'll speak about classification of materials. We'll speak about what? Classification of materials. Classification of materials. Classification of materials. So on what basis we are going to classify the materials? We are going to classify the materials on the basis of movement of charges. Movement of charges. On the basis of movement of charges. ಸೊ ಇಲ್ಲಿ ನಮಗೆ ಕ್ಲಾಸಿಫೈ ಮಾಡಿದಾಗ ಈ ಥರ ಕ್ಲಾಸಿಫಿಕೇಷನ್ನ ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಕ್ಲಾಸಿಫಿಕೇಷನ್ ಬಂದು ಮೊದಲನೇದಾಗಿ ನಾವು ಕಂಡಕ್ಟರ್ಸ್ ಅಂತ ಕ್ಲಾಸಿಫೈ ಮಾಡ್ತೇವೆ. ವಿ ವಿಲ್ ಕ್ಲಾಸಿಫೈ ದಮ್ ಆ್ಯಸ್ ಕಂಡಕ್ಟರ್ಸ್. ಎರಡನೇದು ಬಂದು ಇನ್ಸುಲೇಟರ್ಸ್. ಥರ್ಡ್ ಒನ್ ಸೆಮಿ ಕಂಡಕ್ಟರ್ಸ್. ನಾಲ್ಕನೇದು ಬಂದು ಸೂಪರ್ ಕಂಡಕ್ಟರ್ಸ್ ಅಂತ. ಸೂಪರ್ ಕಂಡಕ್ಟರ್ಸ್. ಸೊ ಈ ರೀತಿಯಾಗಿ 4 ಕ್ಲಾಸಿಫಿಕೇಷನ್ ನೋಡೋಕ್ಕೆ ಸಿಗುತ್ತೆ ನಮಗೆ. ಮೊದಲನೇದು ಕಂಡಕ್ಟರು, ಎರಡನೇದು ಇನ್ಸುಲೇಟರು, ಮೂರನೇದು ಸೆಮಿ ಕಂಡಕ್ಟರು, ನಾಲ್ಕನೇದು ಬಂದು ಸೂಪರ್ ಕಂಡಕ್ಟರ್. ಆಯಿತಾ? ಸೊ ನೌ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಕಂಡಕ್ಟರ್. ಲೆಟ್ಸ್ ಸ್ಟಾರ್ಟ್ ವಿತ್ ಕಂಡಕ್ಟರ್. ಕಂಡಕ್ಟರ್ ಅಂದರೆ ಏನು? ಕಂಡಕ್ಟರ್ ಅಂತಂದರೆ ಮಟೀರಿಯಲ್ ರೀ. ಅದೊಂದು ಮಟೀರಿಯಲ್. ಎಂಥ ಮಟೀರಿಯಲ್ ಅಂತಂತಂದರೆ ಆ ಮಟೀರಿಯಲಿಂದ ನಾನು ಚಾರ್ಜಸ್ನ ಈಸಿಯಾಗಿ ಮೂವ್ ಮಾಡ್ಬೋದು. ಅಗೇನ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯಾವ ಚಾರ್ಜಸ್ಸು? ಚಾರ್ಜಸ್ಸಲ್ಲಿ ಎಲೆಕ್ಟ್ರಾನ್ ಅಂತ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಂತ ಗೊತ್ತು. ಯಾವ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ? ವೆದರ್ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಫ್ರೀ ಆರ್ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಬೌಂಡೆಡ್ ಇನ್ ದ ಆರ್ಬಿಟ್ ಆರ್ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಆರ್ಬಿಟಿಂಗ್ ಇನ್ ದ ಆರ್ಬಿಟ್. ಯಾವ ಎಲೆಕ್ಟ್ರಾನ್ಸ್ ಅಂತಂದರೆ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಫ್ರೀ. ಆಯಿತಾ? ಫ್ರೀ ಎಲೆಕ್ಟ್ರಾನ್ಸ್ ಏನಿದಾವಲ್ಲ ಅವು ಏನಾಗುತ್ತೆ? ಮೂವ್ ಆಗುತ್ತೆ. ಸೊ ಇಲ್ಲಿ ಕಂಡಕ್ಟರ್ಸ್ ಅಂತಂತಂದರೆ ಕಂಡಕ್ಟರ್ಸ್ ಆರ್ ಮಟೀರಿಯಲ್ಸ್ which allow electric charges to flow through them. Electric charges to flow through them. 2-3 ಎಕ್ಸಾಂಪಲ್ಸ್ ತೊಗೋಬೋದು ನಾನು. ಎಕ್ಸಾಂಪಲ್ಸಲ್ಲಿ ಮೆಟಲ್ಸ್ ತೊಗೋಬೋದು. ಆಯಿತಾ? ಇನ್ನೊಂದು ಎಲೆಕ್ಟ್ರೋಲೈಟ್ಸ್ ತೊಗೋಬೋದು. ಹ್ಯೂಮನ್ ಬೀಯಿಂಗ್ಸ್,
ಹ್ಯೂಮನ್ ಬೀಯಿಂಗ್ಸ್ ಏನಾದರೂ ತೊಗೋಬೋದು ರೀ. ಆ ಮಟೀರಿಯಲ್ ಏನಾಗಬೇಕಂತಂದರೆ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ಬೋದು. ಅಂಥ ಮಟೀರಿಯಲ್ಸ್ಗೆ ನಾವೇನು ಕರಿತೀವಿ, ಕಂಡಕ್ಟರ್ಸ್ ಅಂತ ಕರಿತೀವಿ. ಸರಿ, ಈ ಕಂಡಕ್ಟರ್ಸಲ್ಲಿ ಏನು ವಿಶೇಷತೆ ಕಂಡಕ್ಟರಲ್ಲಿ? ಕಂಡಕ್ಟರಲ್ಲಿ ನಾವು ಕಂಡಕ್ಟರ್ಸಲ್ಲೂ ಕ್ಲಾಸಿಫಿಕೇಷನ್ ನೋಡೋಕೆ ಸಿಗುತ್ತಾ, ಅಥವಾ ಕಂಡಕ್ಟರ್ಸ್ ಅಂತಂದರೆ ಎಲ್ಲ ಕಂಡಕ್ಟರ್ಸ್ ಸೇಮಾ? ನೋಡ್ರಿ, ಕಂಡಕ್ಟರ್ಸಲ್ಲೂ ಸಹ ನಮಗೆ ಕ್ಲಾಸಿಫಿಕೇಷನ್ ಸಿಗುತ್ತೆ. ಯಾವ ಥರದ ಕ್ಲಾಸಿಫಿಕೇಷನ್ನು? ಫಾರ್ ಎಕ್ಸಾಂಪಲ್, ನನ್ನ ಹತ್ರ 2 ಕಂಡಕ್ಟರ್ ಇದಾವೆ ಅಂತ ತಿಳ್ಕೊಳ್ಳಿ. ಐ ಹ್ಯಾವ್ 2 ಕಂಡಕ್ಟರ್ಸ್. ಮೊದಲನೇದು ಬಂದು ಕಾಪರ್, ಆಯಿತಾ? ಕಾಪರ್ ಈಸ್ ಆಲ್ಸೋ ಅ ಮೆಟಲ್. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಥಿಂಗ್, ಐ ಹ್ಯಾವ್ ಅಲ್ಯೂಮಿನಿಯಂ. ಫೈನ್, ಬೋತ್ ಆರ್ ಆಲ್ಸೋ ಕಂಡಕ್ಟರ್ಸ್. ಇದರಲ್ಲೂ ಕರೆಂಟ್ ಪಾಸ್ ಮಾಡಿದ್ರೆ ಕರೆಂಟ್ ಫ್ಲೋ ಆಗುತ್ತೆ, ಇದರಲ್ಲೂ ನಾನು ಕರೆಂಟ್ ಪಾಸ್ ಮಾಡಿದ್ರೆ ಕರೆಂಟ್ ಫ್ಲೋ ಆಗುತ್ತೆ. ಇದಕ್ಕೂ ಏನು ಡಿಫ್ರೆನ್ಸು? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ? ಇದು ಕಾಪರ್ ಸರ್, ಇದು ಅಲ್ಯೂಮಿನಿಯಮಾ? ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ? ಸಿ, copper is good conductor. Aluminum is compared to the copper, aluminum is not that good. ಯಾವ ಬೇಸಿಸ್ ಮೇಲೆ ನಾನು ಕ್ಲಾಸಿಫೈ ಮಾಡಿದೆ ಇದನ್ನು, ಇದು ಗುಡ್ಡು, ಇದು ನಾಟ್ ಗುಡ್ಡು ಅನ್ನೋದು? ಈ ಕಾಪರ್ ಮತ್ತು ಅಲ್ಯೂಮಿನಿಯಂನ ಕ್ಲಾಸಿಫೈ ಮಾಡೋದು ಅಥವಾ ಕಂಡಕ್ಟರ್ಸ್ನ ಕ್ಲಾಸಿಫೈ ಮಾಡೋದು ಒಂದು ಪ್ರಾಪರ್ಟಿಯಿಂದ, ಪ್ರಾಪರ್ಟಿ ಅಂತ ಕರಿತೀವಿ ಅಂತಂದರೆ ಕಂಡಕ್ಟಿವಿಟಿ. ಏನಂತ ಕರಿತೀವಿ ನಾವು ಅದನ್ನು? ವಿ ಕಾಲ್ ಇಟ್ ಆಸ್ ಕಂಡಕ್ಟಿವಿಟಿ. ಬೇಸ್ಡ್ ಆನ್ ಕಂಡಕ್ಟಿವಿಟಿ ವಿ ಕ್ಲಾಸಿಫೈ ದ ಮಟೀರಿಯಲ್ಸ್. ಇದು ಕಾಪರು, ಇದು ಅಲ್ಯೂಮಿನಿಯಮ್, ಫೈನ್. ಇದು ಗುಡ್ಡು, ಇದು ನಾಟ್ ಗುಡ್. ಆಯಿತಾ? ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿನ ಇಲ್ಲಿ ಇವೆರಡಕ್ಕೆ ಅಪ್ಲೈ ಮಾಡೋಣ. ಕಂಡಕ್ಟಿವಿಟಿ ಆಫ್ ಕಾಪರ್ ಈಸ್ ಹೈ. Conductivity of copper is what? High. What about conductivity of aluminum? Aluminum is low, man. Aluminum is low. So conductivity high ಮತ್ತು low ಇದ್ರೆ ಏನು ಪ್ರಾಬ್ಲಮ್ಮು? ಸೊ ಕಂಡಕ್ಟಿವಿಟಿ ಹೈ ಇದ್ರೆ ಪವರ್ ಲಾಸ್ ಕಡಿಮೆ ಆಗುತ್ತೆ. ಏನು ಕಡಿಮೆ ಆಗುತ್ತೆ? ಪವರ್ ಲಾಸ್ ಕಡಿಮೆ ಆಗುತ್ತೆ. ವಾಟ್ ಅಬೌಟ್ ಅಲ್ಯೂಮಿನಿಯಂ? ಅಲ್ಯೂಮಿನಿಯಮಲ್ಲಿ ಲೋ ಕಂಡಕ್ಟಿವಿಟಿ ಇರೋದ್ರಿಂದ ಪವರ್ ಲಾಸ್ ಬಂದು ತುಂಬ ಜಾಸ್ತಿ ಇರುತ್ತೆ. ವಿ ಕ್ಯಾನ್ ಸಿ ಅ ಮ್ಯಾಕ್ಸಿಮಮ್ ಪವರ್ ಲಾಸ್ ಇನ್ ದಿ ಅಲ್ಯೂಮಿನಿಯಂ. ಸೊ ಓನ್ಲಿ ನಮ್ಮ ಮನೆಯಲ್ಲಿ ವೈರಿಂಗ್ ಎಲ್ಲ ನೋಡಿದಾಗ ವೈರ್ಸ್ ಏನು ನಾವು ಯೂಸ್ ಮಾಡ್ತೀವಲ್ಲ, ದೇ ಆರ್ ಮೇಡಪ್ ಆಫ್ ವಾಟ್? ಮೆಟಲ್ ಕಾಲ್ಡ್ ಕಾಪರ್. ವೈರನ್ನ ಓಪನ್ ಮಾಡಿ ನೋಡಿದಾಗ ಯು ವಿಲ್ ಫೈಂಡ್ ಅ ಮೆಟಲ್. ವಾಟ್ ಕೈಂಡ್ ಆಫ್ ಮೆಟಲ್ ಯು ವಿಲ್ ಗೆಟ್ ಟು ಸಿ? ಯು ವಿಲ್ ಗೆಟ್ ಟು ಸಿ ಕಾಪರ್. ಫೈನ್. ನೆಕ್ಸ್ಟ್ ಮತ್ತು ಇನ್ನೇನು ಡಿಸ್ಕಸ್ ಮಾಡ್ಬೋದು ನಾವು ಕಂಡಕ್ಟ್ರಲ್ಲಿ? ಇನ್ನೇನು ಕಂಡಕ್ಟ್ರಲ್ಲಿ ಡಿಸ್ಕಸ್ ಮಾಡ್ಬೋದು? ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಐ ವಾಂಟ್ ಯು ಪೀಪಲ್ ಟು ಟೇಕ್ ಅ ಸ್ಕ್ರೀನ್ಶಾಟ್. ಈ ಸ್ಕ್ರೀನ್ಶಾಟ್ ತೆಗಿರಿ. ತೆಗೆದಾದ್ಮೇಲೆ ನಾನು ಇನ್ನೊಂದು 2-3 ಪಾಯಿಂಟ್ಸ್ ಇದ್ದಾವೆ. ಐ ವಾಂಟ್ ಟು ಡಿಸ್ಕಸ್ ಅಬೌಟ್ ಕಂಡಕ್ಟರ್. ಮೇಕ್ ಇಟ್ ಫಾಸ್ಟ್. ಸೊ ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ? ವಿ ಆರ್ ಟಾಕಿಂಗ್ ಅಬೌಟ್ ಕಂಡಕ್ಟರ್ಸ್. ಆಯಿತಾ? ಸೊ ಕಂಡಕ್ಟರ್ಸಲ್ಲಿ ಇವಾಗ ಕಂಡಕ್ಟರ್ಸಲ್ಲಿ ಏನಂತಂತ ಹೇಳಿದೆ, ಯಾವ ಮಟೀರಿಯಲ್ಲು ಚಾರ್ಜಸ್ನ ಫ್ಲೋ ಮಾಡೋಕ್ಕೆ ಅನುವು ಮಾಡಿ ಕೊಡುತ್ತೋ ಅಂಥ ಮಟೀರಿಯಲ್ಸ್ಗೆ ಕಂಡಕ್ಟರ್ಸ್ ಅಂತ ಕರಿತೀವಿ ಅಂತೇಳಿ. ಲಿಟ್ರಲಿ ಇಟ್ ಮೀನ್ಸ್ ಫ್ಲೋ ಆಫ್ ಚಾರ್ಜಸ್. ಚಾರ್ಜಸ್ ಏನಾಗ್ತೈತವ? ಫ್ಲೋ ಆಗ್ತದವ. ಆಯಿತಾ? ಚಾರ್ಜಸ್ ಆರ್ ಮೂವಿಂಗ್. ಚಾರ್ಜಸ್ ವಿಚ್ ಆರ್ ಮೂವಿಂಗ್ ಹಿಯರ್, ಎಸ್ಪೆಷಲಿ ಇನ್ ದ ಕಂಡಕ್ಟರ್ಸ್, ದ ಎಲೆಕ್ಟ್ರಾನ್ಸ್ ವಿಚ್ ಮೂವ್, ದೇ ಪೊಸೆಸ್ ಆನ್ ಎನರ್ಜಿ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಮಾರ್ಕ್ ದಿಸ್. ಇಟ್ ಪೊಸೆಸ್ ವಾಟ್? ಕೈನೆಟಿಕ್ ಎನರ್ಜಿ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ವಾಟ್? ಕಂಡಕ್ಟರ್ಸ್. ಆಯಿತಾ? ಇನ್ನೊಂದು ಪಾಯಿಂಟ್ ಬಂದು, ಕಂಡಕ್ಟರ್ಸ್ ಕ್ಯಾನ್ ಬಿ ಈಸಿಲಿ ಚಾರ್ಜ್ಡ್. ಈಸಿಯಾಗಿ ಚಾರ್ಜ್ ಮಾಡ್ಬೋದು ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ವೈ ಈಸ್ ದಟ್ ಸೊ? ವೈ ವಿ ಕ್ಯಾನ್ ಚಾರ್ಜ್ ಈಸಿಲಿ ಕಂಡಕ್ಟರ್ಸ್? ಬಿಕಾಸ್
the availability of free electrons is abundant. Availability of free electrons is what? Maximum free electrons ಇದಾವೆ ಇಲ್ಲಿ. ಮ್ಯಾಕ್ಸಿಮಮ್ ಫ್ರೀ ಎಲೆಕ್ಟ್ರಾನ್ಸ್ ಇದ್ದಾಗ ನಾವು ಅದನ್ನು ಏನು ಮಾಡ್ಬೋದು? ಚಾರ್ಜ್ ಮಾಡ್ಬೋದು. ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಡಿಫರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಆಯಿತಾ? ಅಲ್ಲಿ ನಿಮಗೆ ಗೊತ್ತಾಗುತ್ತೆ ವೈ ಐ ವಾಸ್ ಟೆಲಿಂಗ್ ದಟ್ ಕಂಡಕ್ಟರ್ಸ್ ಕ್ಯಾನ್ ಬಿ ಈಸಿಲಿ ಚಾರ್ಜ್ಡ್ ಅಂತ. ನೆಕ್ಸ್ಟ್, ಕಂಡಕ್ಟರ್ಸಲ್ಲಿ ಸೇ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಅ ಕಂಡಕ್ಟರ್. ಇದೊಂದು ಸ್ಪಿಯರ್ ತೊಗೊಂಡಿದ್ದೀನಿ. ಇಟ್ ಈಸ್ ಅ ಬ್ಯೂಟಿಫುಲ್ ಕಂಡಕ್ಟರ್. ವಾಟ್ ಈಸ್ ದಿಸ್? ದಿಸ್ ಈಸ್ ದಿ ಬ್ಯೂಟಿಫುಲ್ ಕಂಡಕ್ಟರ್. ಆಯಿತಾ? ಸೊ ನಾನೇನು ಮಾಡ್ತೀನಿ, ಐ ವಿಲ್ ಸಪ್ಲೈ ಸಮ್ ಚಾರ್ಜಸ್. ಅಲ್ಲಿ ಸಪ್ಲೈ ಚಾರ್ಜಸ್, ಪಾಸಿಟಿವ್ ಚಾರ್ಜಸ್ನ ಇದಕ್ಕೆ ಸಪ್ಲೈ ಮಾಡ್ತೀನಿ. ಸಪ್ಲೈ ಮಾಡಿದ್ಮೇಲೆ ನಾನು ಸಪ್ಲೈ ಮಾಡಿರ್ತಕ್ಕಂಥ ಪಾಸಿಟಿವ್ ಚಾರ್ಜಸ್ಸು ಎಲ್ಲಿ ಸೆಟ್ಲ್ ಆಗುತ್ತೆ? ಹೋಗಿ ಏನು ಒಳಗಡೆ ಹೋಗಿ ಸೆಟ್ಲ್ ಆಗುತ್ತಾ, ಅಥವಾ ಹಿಂಗೆ ಪಾಸ್ ಮಾಡಿರೋದು ಹಿಂಗೆ ಆಚೆ ಹೊರಗೆ ಬರುತ್ತಾ? ಸೊ ವಾಟ್ ಎಕ್ಸಾಕ್ಟ್ಲಿ ಈಸ್ ಗೋಯಿಂಗ್ ಟು ಹ್ಯಾಪನ್? ಸಿ, ವೆನ್ ಐ put these positive charges to this sphere, the charges settle on the surface. ಕಂಡಕ್ಟರಿನ ಸರ್ಫೇಸ್ ಮೇಲೆ ಸೆಟ್ಲ್ ಆಗ್ತವೆ ಚಾರ್ಜಸ್. ದ ಚಾರ್ಜಸ್ ಸೆಟಲ್ ಆನ್ ದಿ ಸರ್ಫೇಸ್. ಚಾರ್ಜಸ್ ಸೆಟಲ್ ಆನ್ ದಿ ಸರ್ಫೇಸ್. ಆಯಿತಾ? So is this clear? Fine. Take a screenshot so that we will be moving on to the next classification. Fine. ಎರಡನೇದು ಬಂದು ಇನ್ಸುಲೇಟರ್. ಎರಡನೇದು ಬಂದು ಯಾವುದು? ಇನ್ಸುಲೇಟರ್. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. Pay attention towards this insulator. What are insulators? Insulators are the materials which do not allow charges to flow through them. ಯಾವ ವಸ್ತುಗಳು ತಮ್ಮ ಮುಖಾಂತರ ಚಾರ್ಜಸ್ನ ಫ್ಲೋ ಆಗಕ್ಕೆ ಬಿಡಲ್ವೋ ಅಂಥವನ್ನ ನಾವೇನು ಕರಿತೀವಿ? ಇನ್ಸುಲೇಟರ್ ಅಂತ ಕರಿತೀವಿ. ಏನ್ರಿ ಒಂದೆರಡು ಎಕ್ಸಾಂಪಲ್ ಕೊಡ್ಬೋದಾ? ಎಕ್ಸಾಂಪಲ್ ತೊಗೊಂಡ್ರೆ ವಿ ಕ್ಯಾನ್ ಗೋ ವಿತ್ ವುಡ್. ವುಡ್ ಈಸ್ ದ ಬ್ಯೂಟಿಫುಲ್ ಎಕ್ಸಾಂಪಲ್. ಪ್ಲಾಸ್ಟಿಕ್ ಈಸ್ ಆಲ್ಸೋ ಅ ಬ್ಯೂಟಿಫುಲ್ ಎಕ್ಸಾಂಪಲ್, ಎಟ್ಸೆಟ್ರಾ. ಐ ಡೋಂಟ್ ವಾಂಟ್ ಟು ಗೋ ವಿತ್ ದ ಎಕ್ಸಾಂಪಲ್ಸ್ ಬಿಕಾಸ್ this is very common thing what you people are learning since from the high school. Fine. So these are the insulator. ಮತ್ತೊಂದು ಪ್ರಶ್ನೆ ಬರುತ್ತೆ, ಇನ್ಸುಲೇಟರ್ಸ್ಗಳನ್ನು ಕ್ಲಾಸಿಫೈ ಮಾಡೋದು ಹೇಗೆ? ಹೌ ಡು ಯು ಕ್ಲಾಸಿಫೈ ಇನ್ಸುಲೇಟರ್ಸ್? ಆನ್ ವಾಟ್ ಬೇಸಿಸ್ ಯು ಕ್ಲಾಸಿಫೈ ಇನ್ಸುಲೇಟರ್ಸ್? ಲೈಕ್ ಇನ್ ದ ಪ್ರೀವಿಯಸ್ ಡಿಸ್ಕಷನ್ ವಿ ಕ್ಲಾಸಿಫೈಡ್ ಕಂಡಕ್ಟರ್ಸ್ ಬೇಸ್ಡ್ ಆನ್ ದಿ ಕಂಡಕ್ಟಿವಿಟಿ. ಇಲ್ಲಿ ಇನ್ಸುಲೇಟರ್ಸ್ನ ಯಾವ ಥರ ಕ್ಲಾಸಿಫೈ ಮಾಡೋದು? ಆನ್ ವಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಇನ್ಸುಲೇಟರ್ಸ್ ಅನ್ನೋದು. ಸೊ ಇನ್ಸುಲೇಟರ್ಸ್ನ ನಾವು ಕ್ಲಾಸಿಫೈ ಯಾವುದರ ಬೇಸಸ್ ಆಧಾರದ ಮೇಲೆ ಮಾಡ್ತೀವಿ ಅಂತಂದರೆ, ವಿ ಕ್ಲಾಸಿಫೈ ದಮ್ ವಿತ್ ದ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ವಿ ಕ್ಲಾಸಿಫೈ ಆನ್ ದ ಬೇಸಿಸ್ ಆಫ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಸರಿ, ದಿಸ್ ಈಸ್ ಅ ವೆರಿ ಬಿಗ್ ಟೆಕ್ನಿಕಲ್ ಟರ್ಮ್. ಈ ನಮ್ಮ ಸೆಷನ್ಸಲ್ಲಿ ಈ ಥರ ಟೆಕ್ನಿಕಲ್ ಟರ್ಮ್ಸ್ ಬಂದಾಗ ಗಾಬರಿ ಆಗೋದು ಸರ್ವೇ ಸಾಮಾನ್ಯ. ಸೊ ದರ್ ಈಸ್ ನೋ ನೀಡ್ ಟು ವರಿ ಅ ಲಾಟ್ ಆಫ್ ಅಬೌಟ್ ಆಲ್ ದೀಸ್ ಟೆಕ್ನಿಕಲ್ ಟರ್ಮ್ಸ್. These technical terms have a very simple meaning. They do have a very simple meaning. Let us understand what is dielectric strength, on what basis these insulators are classified. Fine. So for this, let us consider ಎರಡು ಇನ್ಸುಲೇಟರ್ಸ್ನ ಕನ್ಸಿಡರ್ ಮಾಡೋಣ. ಇನ್ಸುಲೇಟರ್ ಮೊದಲನೇದು ಬಂದು ಎ. ಆಯಿತಾ? ಪಕ್ಕದಲ್ಲೇ ಇನ್ನೊಂದು ಇನ್ಸುಲೇಟರ್ನ ಕನ್ಸಿಡರ್ ಮಾಡ್ತೀನಿ, ಅದು ಇನ್ಸುಲೇಟರ್ ಬಂದು ಬಿ. ಸೊ ಹೌ ಮೆನಿ ಇನ್ಸುಲೇಟರ್ಸ್ ಐ ಹ್ಯಾವ್ ಕನ್ಸಿಡರ್ಡ್ ಹಿಯರ್? ಐ ಹ್ಯಾವ್ ಕನ್ಸಿಡರ್ಡ್ 2 ಇನ್ಸುಲೇಟರ್ಸ್, ಎ ಆಸ್ ವೆಲ್ ಆಸ್ ಬಿ.
ಸರಿ, ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಸುತ್ತ ಫ್ರೀ ಎಲೆಕ್ಟ್ರಾನ್ಸ್ ಇದ್ದಾವೆ. ನನ್ನ ಜಾಬ್ ಏನಂತಂದರೆ ಇಲ್ಲಿರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ನ ಈ ಆರ್ಬಿಟನ್ನು ಬಿಟ್ಟು ಹೊರಗಡೆ ತರಬೇಕು. ಈ ಲಾಸ್ಟ್ ಆರ್ಬಿಟಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನನ್ನು ಹೊರಗಡೆ ತಂದು ಇದನ್ನು ಫ್ರೀ ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಮಾಡಬೇಕು. ಐ ವಾಂಟ್ ಟು ಕನ್ವರ್ಟ್ ದಿಸ್ ಎಲೆಕ್ಟ್ರಾನ್ ಆಸ್ ಅ ಫ್ರೀ ಎಲೆಕ್ಟ್ರಾನ್. ಸೊ ಟು ಕನ್ವರ್ಟ್ ದಿಸ್ ಆಸ್ ಅ ಫ್ರೀ ಎಲೆಕ್ಟ್ರಾನ್, ವಾಟ್ ಐ ಹ್ಯಾವ್ ಟು ಡೂ? ಐ ಹ್ಯಾವ್ ಟು ಪ್ಲೇ ಸಮ್ ಡ್ರಾಮಾ ಹಿಯರ್. ಏನು ಡ್ರಾಮಾ ಪ್ಲೇ ಮಾಡೋಣ? ಇದು ನೋಡ್ರಿ, ಇದು ನೆಗೆಟಿವ್ ಚಾರ್ಜ್. ನೆಗೆಟಿವ್ ಅಟ್ರಾಕ್ಟ್ಸ್ ವಾಟ್? ಪಾಸಿಟಿವ್. ನಿನ್ನೆ ಡಿಸ್ಕಷನಲ್ಲಿ ನೋಡಿದ್ದೀವಿ ನಾವು. ವಾಟ್ ವಿ ಹ್ಯಾವ್ ಸೀನ್ ಇನ್ ಅವರ್ ಡಿಸ್ಕಷನ್ ದಟ್ ನೆಗೆಟಿವ್ ಚಾರ್ಜಸ್ ಅಟ್ರಾಕ್ಟ್ ವಾಟ್? ಪಾಸಿಟಿವ್ ಚಾರ್ಜಸ್ ಅನ್ನೋದನ್ನು ಭಾರಿ ಕ್ಲಿಯರಾಗಿ ನೋಡಿದ್ದುಂಟು. ಸೊ ಇಲ್ಲಿ ನಾನು ಒಂದು ಕೂಲಂಬ್ ಆಫ್ ಚಾರ್ಜ್ನ 1 ಕೂಲಂಬ್ ಆಫ್ ಚಾರ್ಜ್ನ ಪ್ಲೇಸ್ ಮಾಡ್ತೀನಿ. ನೋಡೋಣ, ಲೆಟ್ ಅಸ್ ಸಿ ವೆದರ್ ದಿಸ್ ಎಲೆಕ್ಟ್ರಾನ್ ಇಸ್ ಗೋಯಿಂಗ್ ಟು ಕಮ್ ಔಟ್ ಆರ್ ನಾಟ್. ಸಿಚುವೇಷನ್ನಲ್ಲಿ ಆ ಎಲೆಕ್ಟ್ರಾನ್ ಇಲ್ಲೇನಿದೆ ಅಲ್ಲ, ದಿಸ್ ಎಲೆಕ್ಟ್ರಾನ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಔಟ್. ನಾವು ವಾಟ್ ಐ ಡೂ, ಐ ವಿಲ್ ಇನ್ಕ್ರೀಸ್ ದ ಸ್ಟ್ರೆಂತ್. 2 ಕೂಲಂಬ್ ಆಫ್ ಚಾರ್ಜ್ನ ಪ್ಲೇಸ್ ಮಾಡೋಣ. I am now placed at 2 coulombs of charge. Still this electron which is orbiting in the outermost orbit is not ready to leave the orbit. Fine. Now I will increase. I will go for 3 coulomb. This electron is not going to even think about coming out of the orbit. I will keep on increasing, man. I will go for 4 coulombs. I will go for 5 coulombs. I will go for 6 coulombs. I will go for 7 coulombs. At 7 coulomb, what happens? This electron hops out, it jumps out. Whatever I wanted to happen, that has happened at 7 coulomb of charge. Sorry, this is the cinema of insulator A. Let us see the cinema of insulator B. ಇಲ್ಲೂ ಒಂದು ಆಟಮ್ನ ಕನ್ಸಿಡರ್ ಮಾಡ್ತೀನಿ. ಇಲ್ಲೂ ಫ್ರೀ ಎಲೆಕ್ಟ್ರಾನ್ಸ್ ಇದ್ದಾವೆ. ಮೈ ಜಾಬ್ ಇಸ್ ಟು ಮೇಕ್ ದಿಸ್ ಎಲೆಕ್ಟ್ರಾನ್ ಫ್ರೀ. ಹೆಂಗ್ರಿ ಫ್ರೀ ಮಾಡೋದು ಅದನ್ನು, ಎಲೆಕ್ಟ್ರಾನ್ನ? ಸೊ ನಾನು ಮತ್ತು ಐ ವಿಲ್ ಸ್ಟಾರ್ಟ್ ವಿತ್ ಮೈ ಓಲ್ಡ್ ಡ್ರಾಮಾ. 1 ಕೂಲಂಬ್ ಆಫ್ ಚಾರ್ಜ್ ತರ್ತೀನಿ, 2 ಕೂಲಂಬ್ ಆಫ್ ಚಾರ್ಜ್ ತರ್ತೀನಿ. ದ ಔಟರ್ಮೋಸ್ಟ್ ಆರ್ಬಿಟಲ್ ಇರತಕ್ಕಂಥ ಎಲೆಕ್ಟ್ರಾನ್ ಈಸ್ ನಾಟ್ ಅಟ್ ಆಲ್ ರೆಡಿ ಟು ಲಿಸನ್. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಇನ್ಕ್ರೀಸ್ ದಿಸ್ 3 ಕೂಲಂಬ್, 4 ಕೂಲಂಬ್, ಐ ವಿಲ್ ಗೋ ಅಪ್ ಟು ದ 20 ಕೂಲಂಬ್ಸ್. See, 20 coulombs, damn, 20 coulomb is maximum now. For me, 20 coulomb is maximum. Now this electron hops out. Now this electron is hopped out from the outermost orbit. Now what is the conclusion I am going to draw from insulator A as well as insulator B? In conclusion, now we will nodak sadhya. What is the conclusion you are going to see? Beautiful conclusion. What you are going to see is, ಇದು 7 ಕೂಲಂಬ್ ಆಫ್ ಚಾರ್ಜ್ವರೆಗೂ ಎಲೆಕ್ಟ್ರಾನನ್ನು ರೆಸಿಸ್ಟ್ ಮಾಡಿತು. ಏನನ್ನು ರೆಸಿಸ್ಟ್ ಮಾಡಿತು? ಎಲೆಕ್ಟ್ರಾನನ್ನು ರೆಸಿಸ್ಟ್ ಮಾಡಿತು. ವಾಟ್ ಅಬೌಟ್ ದಿಸ್? ಇದು 20 ಕೂಲಂಬ್ ಆಫ್ ಚಾರ್ಜ್ವರೆಗೂ ರೆಸಿಸ್ಟ್ ಮಾಡಿತು. ವಾಟ್ ಇಟ್ ಡಿಡ್? ಇಟ್ ರೆಸಿಸ್ಟೆಡ್ ದಿ ಚಾರ್ಜ್ ಟಿಲ್ 20 ಕೂಲಂಬ್ಸ್. ಅಂದರೆ 7 ಕೂಲಂಬ್ಸ್ ಮತ್ತು ಇಲ್ಲಿ 20 ಕೂಲಂಬ್ಸ್, ವಿಚ್ ಇಸ್ ದ ಗುಡ್ ಇನ್ಸುಲೇಟರಲ್ಲಿ. ಇನ್ಸುಲೇಟರ್ ಬಿ ಈಸ್ ವೆರಿ ಗುಡ್. ಯಾಕಂದರೆ ಅಲ್ಲಿರ್ತಕ್ಕಂಥ ಚಾರ್ಜನ್ನು ಮೂವ್ ಆಗೋಕ್ಕೆ ಬಿಡಲಿಲ್ಲ. ಯಾವುದು ಚಾರ್ಜ್ ಮೂವ್ ಆಗಿ ಬಿಡಲ್ವೋ ಅದು ಇನ್ಸುಲೇಟರ್, ಹೌದಾ? ಸೊ ಇಲ್ಲಿ ಇದು ಬಂದು ಇನ್ಸುಲೇಟರ್ ಬಿ. ಫೈನ್. ಸಿ ಹಿಯರ್, ಇನ್ಸುಲೇಟರ್ ಬಿ ಅಲ್ಲಿ 20 ಕೂಲಂಬ್ ಆಫ್ ಚಾರ್ಜ್ಗೆ ಆ ಎಲೆಕ್ಟ್ರಾನ್ ಹಾಪ್ ಔಟ್ ಆಗಿದೆ. ಸೊ ದಟ್ ಎಲೆಕ್ಟ್ರಾನ್ ಇಸ್ ನೌ ರೆಡಿ ಟು ಮೂವ್ ಅಟ್ 20 ಕೂಲಂಬ್ಸ್. ಬಟ್ ಹಿಯರ್ ಇನ್ ಇನ್ಸುಲೇಟರ್ ಎ, ದಿಸ್ ಎಲೆಕ್ಟ್ರಾನ್ ಈಸ್ ರೆಡಿ ಟು ಹಾಪ್, ಆರ್ ದಿಸ್ ಎಲೆಕ್ಟ್ರಾನ್ ಹಾಪ್ಡ್ ಔಟ್ ಅಟ್ 7 coulombs. So what the conclusion I am going to draw from this? The conclusion is very simple. Insulator B is very good. Insulator A is comparatively bad to A. Fine. This is how classify the insulators. And one more small point. ನನ್ನ ಹತ್ರ ಒಂದು ಸ್ಪಿಯರ್ ಇದೆ. ಫೈನ್. This sphere is insulator. ಈ ಸ್ಪಿಯರ್ ಯಾವುದ್ರ ಇದು? ದಿಸ್ ಈಸ್ ಇನ್ಸುಲೇಟರ್. ಆಯಿತಾ? ಈ ಇನ್ಸುಲೇಟರ್ಗೆ ನಾನು ಚಾರ್ಜಸ್ನ ಸಪ್ಲೈ ಮಾಡ್ತಾನೆ. ಐ ವಿಲ್ ಸಪ್ಲೈ ಸಮ್ ಚಾರ್ಜಸ್ ಟು ದಿಸ್ ಇನ್ಸುಲೇಟರ್. ವಾಟ್ ಹ್ಯಾಪನ್ಸ್? ಪ್ರೀವಿಯಸ್ ಕೇಸಸ್ ಥರ ಸರ್ಫೇಸಲ್ಲಿ ಬಂದೇನಾದರೂ ಕೂಡುತ್ತಾ? ಡೂ ಯು ಥಿಂಕ್ ದಟ್ ದ ಚಾರ್ಜಸ್ ವಿಲ್ ಕಮ್ ಆ್ಯಂಡ್ ಅಕ್ಯುಮುಲೇಟ್ ಆನ್ ದ ಸರ್ಫೇಸಸ್? ನೋ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? Here the charges are going to stay inside the insulator. They do not come outside the surface. Aita? So based on this,
there is a good discussion which is going to happen in further sessions, and I want to be very clear to you people. See, we are learning physics. My intention is to make you people to understand each and every bit to the maximum. Fine. Don't think that sir ee tara hodre when we are going to complete our syllabus, when we are going to crack the numericals, we will do all those stuffs, no issues at all. But my intention is to study in the best way we can. Fine. ಸೊ ಇಲ್ಲಿ ಚಾರ್ಜಸ್ನ ಸಪ್ಲೈ ಮಾಡಿದ ತಕ್ಷಣ ಚಾರ್ಜಸ್ ಎಲ್ಲಿ ಅಕ್ಯುಮುಲೇಟ್ ಆಗ್ತವೆ? ಚಾರ್ಜಸ್ ಅಕ್ಯುಮುಲೇಟ್ ಆನ್ ದಿ ಸರ್ಫೇಸ್. ಫೈನ್. ಚಾರ್ಜಸ್ ಅಕ್ಯುಮುಲೇಟ್ಸ್ ಆನ್ ವೇರ್? ಚಾರ್ಜಸ್ ಅಕ್ಯುಮುಲೇಟ್ಸ್ ಆನ್ ದಿ ಸರ್ಫೇಸ್. ಟೇಕ್ ಅ ಸ್ಕ್ರೀನ್ಶಾಟ್. ಐ ವಿಲ್ ಬಿ ವೇಟಿಂಗ್. ಚಲೋ. So we have some two more materials to discuss, and third one we have semiconductors. See, once we start talking about semiconductors, right, ee one period salade illa, because see, semiconductors is the best branch of physics according to me, and I like semiconductors a lot because whatever the inventions have taken place till today, the finest inventions, like from a room-sized computer to the laptop which is sitting on our lap, and go for telephones, landlines, from the landline to the mobiles, from the big TV sets to the compact LED screens. See, all the inventions, all the digital invention took place only with the help of semiconductors. So now what are semiconductors? Semiconductors are the materials whose conductivity lies between conductor as well as insulator, whose conductivity lies between conductor as well as insulator. So they are called as what? Semiconductors. Andre this shows both the nature. They will behave like conductors, they will behave like insulators. They have both the characteristics to show. Conductors ಯಾವಾಗ ಅಂತಂದರೆ high temperature ಅಲ್ಲಿ they will start showing the characteristics of conductors. Low temperature alli they will start showing the characteristics of insulators. Fine. So semiconductors ಗೆ ಎಕ್ಸಾಂಪಲ್ ಬಂದು ಯಾವುದಾದ್ರು ಜರ್ಮೇನಿಯಂ ತಗೋರಿ, ಸಿಲಿಕಾನ್ ತಗೋರಿ, ಆರ್ಸೆನಿಕ್ ತಗೋರಿ, ಫಾಸ್ಫರಸ್ ತಗೋರಿ, ಈ ಥರ ತಗೋತಾ ಹೋದರೆ there are many examples to take. Boron, indium, gallium, there are many examples to take. But ಸೆಮಿಕಂಡಕ್ಟರ್ಸ್ ಯಾಕೆ? ವೈ ವಿ ನೀಡ್ ಸೆಮಿಕಂಡಕ್ಟರ್ಸ್? ಸಿ ಹಿಯರ್ ನೋಡಿ, ಡೆಫಿನೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಂಡಕ್ಟಿವಿಟಿ ಕಂಡಕ್ಟರ್ಸ್ಗಿಂತನೂ ಕಡಿಮೆ ಕಂಡಕ್ಟಿವಿಟಿ ಅಂದರೆ ಅರ್ಥ ಏನು? ಕಂಡಕ್ಟರ್ಸ್ಗಿಂತ ಕಡಿಮೆ ಕಂಡಕ್ಟಿವಿಟಿ ಅಂತಂದರೆ ಪವರ್ ಲಾಸ್ ಜಾಸ್ತಿ ಇದೆ ಸೆಮಿಕಂಡಕ್ಟರ್ಸಲ್ಲಿ ಅಂತ ಅರ್ಥ. ಆದರೂ ನಾವು ಸೆಮಿಕಂಡಕ್ಟರ್ಸ್ನ ಯೂಸ್ ಮಾಡ್ತೀವಿ. ಯಾತಕ್ಕೆ? ದಿಸ್ ಆಲ್ ಡಿಸ್ಕಷನ್ I will be doing in the chapter semiconductors of class 12 physics. I don't want to waste my time here. So it is up to you people. I think like it's just like a small homework for you people. You just think about this. Why we are using, even though there is a low conductivity ಅಂದರೆ ಪವರ್ ಲಾಸ್ ಆಗುತ್ತೆ ಸರ್. ಪವರ್ ಲಾಸ್ ಆದರೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ವಿ ಆರ್ ಗೋಯಿಂಗ್ ಟು we are going to lose some energy ಅಲ್ಲ. Sorry, I don't, being a physics lecturer, I don't want to use that energy lose ಆಗುತ್ತೆ ಏನಾಗುತ್ತೆ. It's not like that. See, ಇಲ್ಲಿ ಕಂಡಕ್ಟಿವಿಟಿ ಕಡಿಮೆ ಇರೋದ್ರಿಂದ ಪವರ್ ಲಾಸ್ ಆಗುತ್ತೆ, ಆಯಿತಾ? ಆದರೂ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು
ಯೋಚನೆ ಮಾಡಬೇಕಾಗಿದೆ. ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಆಲ್ ದೋಸ್ ಥಿಂಗ್ಸ್ ಇನ್ ದ ಅಪ್ಕಮಿಂಗ್ ಚಾಪ್ಟರ್ಸ್. ಇವಾಗ ಸದ್ಯ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಸೆಮಿಕಂಡಕ್ಟರ್ಸ್. ಸೊ ಸೆಮಿಕಂಡಕ್ಟರ್ಸ್ ಯಾತಕ್ಕೆ ಅಂದರೆ, ಸೆಮಿಕಂಡಕ್ಟರ್ಸಲ್ಲಿ ನೋಡ್ರಿ, ದ ಬ್ಯೂಟಿಫುಲ್ ಪ್ರಾಪರ್ಟಿ ಆಫ್ ಸೆಮಿಕಂಡಕ್ಟರ್ ಅಂತಂದರೆ ವಿ ಕ್ಯಾನ್ ಕಂಟ್ರೋಲ್ ದ ಕರೆಂಟ್. We can control the current. It is up to us. It is up to us. We can flow the charges. We can control the charges. It is totally that we are controlling the charges. That is the beauty of semiconductors. That is the beauty of semiconductors, where we are going to control the charges. That is the beauty. Fine. So that we cannot do anywhere in the conductors, in the insulators. No, it is not going to happen. It is going to happen only in the semiconductors. Because of that only, these semiconductors are preferred. Fine. These semiconductors are preferred. You can take even semiconductors ಅಲ್ಲಿ ಇನ್ನೂ ನೀವು ಜಾಸ್ತಿಂದು ಓದೋದಾದರೆ ಚಾಪ್ಟ್ರಲ್ಲೇ ಬರುತ್ತೆ, ಅಲ್ಲಿ ಓದಿದ್ರೆ ಆಯಿತು. ಜಾಸ್ತಿ ಡಿಸ್ಕಷನ್ಸ್ ಬೇಡ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಕಿಲ್ ಅವರ್ ಟೈಮ್. ಸೊ ಅಗೇನ್ ಸ್ಕ್ರೀನ್ಶಾಟ್, ಟೇಕ್ ಅ ಸ್ಕ್ರೀನ್ಶಾಟ್, ಬಿಕಾಸ್ ಇದೇನು ಸ್ಕ್ರೀನ್ಶಾಟ್ಸ್ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯು ಪೀಪಲ್ ಟು ರಿವೈಸ್ ಅಷ್ಟೇ. ಫೈನ್. ಕೊನೆಯದಾಗಿ ಸೂಪರ್ ಕಂಡಕ್ಟರ್ಸ್. ವಾಟ್ ಆರ್ ಸೂಪರ್ ಕಂಡಕ್ಟರ್ಸ್? ಹೆಸರು ಹೇಳ್ದಂಗೆ ಅದು ಸೂಪರ್, ಅದು ಆಯಿತಾ. ಹೌ ದ ನೇಮ್ ಈಸ್, ಇನ್ ದ ಸೇಮ್ ವೇ ದ ಕಂಡಕ್ಟರ್ಸ್ ಆಲ್ಸೋ, ದೇ ಆರ್ ವೆರಿ ಸೂಪರ್. ಮೀನ್ಸ್ ವಾಟ್ ಸೂಪರ್ ಅಂತಂದರೆ, ಅಂದರೆ ನಾನು ಏನೇ ಡೇಟಾ ಟ್ರಾನ್ಸ್ಫರ್ ಮಾಡಿದ್ರು, ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಟ್ರಾನ್ಸ್ಫರಿಂಗ್ ಸಮ್ ಡೇಟಾ, ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು ನಾನು ಇಲ್ಲಿಂದ. ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಟ್ರಾನ್ಸ್ಫರಿಂಗ್ ಅ ಡೇಟಾ ಫ್ರಮ್ ಎ ಟು ಬಿ. ಎ ಇಂದ ಬಿಗೆ ಡೇಟಾ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಡೇಟಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಇಫ್ ಐ ಯೂಸ್ ದಿಸ್ ಸೂಪರ್ ಕಂಡಕ್ಟರ್ ಅಲ್ಲ, 100% ಡೇಟಾ ಟ್ರಾನ್ಸ್ಮಿಷನ್ ಈಸ್ ಪಾಸಿಬಲ್. ಹೌ ಮಚ್? 100% ಡೇಟಾ ಟ್ರಾನ್ಸ್ಮಿಷನ್ ಈಸ್ ಪಾಸಿಬಲ್ ವಿದೌಟ್ ಎನಿ ಲಾಸ್. ವಿ ಕ್ಯಾನ್ ನಾಟ್ ಸಿ ಎನಿ ಲಾಸ್. ಝೀರೋ ಲಾಸ್ ಇಸ್ ದೇರ್, ಝೀರೋ ಲಾಸ್, ಆಯಿತಾ. ಸೊ ಅದಕ್ಕೆ ನಾವು ಸೂಪರ್ ಕಂಡಕ್ಟರ್ಸ್ನ ಯೂಸ್ ಮಾಡ್ತಾರೆ. ಸೊ ಸೂಪರ್ ಕಂಡಕ್ಟರ್ಸು ಪ್ರಾಕ್ಟಿಕಲ್ಲಾಗಿ ಸಿಗೋದಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಮರ್ಕ್ಯುರಿ ತೊಗೊಳ್ಳಿ. ಲೆಟ್ ಮಿ ಟೇಕ್ ಅ ಮರ್ಕ್ಯುರಿ ಆ್ಯಸ್ ಅನ್ ಎಕ್ಸಾಂಪಲ್. ಫೈನ್. ಮರ್ಕ್ಯುರಿ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸೂಪರ್ ಕಂಡಕ್ಟರ್. ಸೊ ಮರ್ಕ್ಯುರಿ ಅಟ್ ಡಿಗ್ರಿ ಸೆಂಟಿಗ್ರೇಡ್ ಆಫ್ at 4.3 Kelvin or something. I don't want to take up pure attention about I don't want to pay pure attention towards the temperature, but as randomly 4.3 kelvins. At 4.3 kelvins, this mercury behaves like a superconductor. Is this practically possible for us to maintain 4.3? Yeah, it is possible for us to maintain 4.3 Kelvin in the lab. In the lab we can maintain, but can we maintain that 4.3 Kelvin temperature in the day life? It is too less temperature. It is too low. This mercury exhibits a superconductive property at the temperature of 4.3, which is practically impossible. So scientists are still working on this. One of those who are watching my video right now, if you people in the future, if you people get into the research field of physics or any branch of science related to this, so you have a beautiful opportunity to beat a Nobel Prize, because make this possible such that you make mercury so that we can harvest this mercury at this temperature and we can practically implement everywhere. So this is going to save a lot of energy. See, 100% data transmission from A to B. This is going to happen in superconductors. So this was the session all about free electrons, classification of materials based on the movement of the charges. I hope you people are enjoying my lectures. So again, the same old thing, if you are facing any doubts, if you are coming across any queries related to my topics, you can comment in the comment box. I'll be answering to all the comments once for all. Fine. Thank you one and all. Don't forget to like, share and subscribe. ಬೆಳೆಯಿರಿ ಮತ್ತು ಬೆಳೆಸಿ. ಧನ್ಯವಾದ.